ಇಂದು ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆಯ ಬಜೆಟ್ ಮಂಡನೆಯಾಗುತ್ತೆ. ಬಿಬಿಎಂಪಿ ಬಜೆಟ್ ಸಿಹಿಯೋ ಅಥವಾ ಕಹಿಯೋ? ಎಷ್ಟು ಕೋಟಿ ಮೊತ್ತದ ಬಜೆಟ್ ಇದೆ ಗೊತ್ತಾ? ಬರೋಬ್ಬರಿ ಕೋಟ್ಯಾಂತರ ರೂಪಾಯಿಯ ಬಜೆಟ್. ಬಿಬಿಎಂಪಿ ಬಜೆಟ್ ಸಿಹಿ ತರಿಸುತ್ತಾ ಅಥವಾ ಕಹಿ ತರಿಸುತ್ತಾ ಗೊತ್ತಿಲ್ಲ, ಆದರೆ ಬಜೆಟ್ ಮಂಡನೆಯಾಗುತ್ತೆ. ಕೆಲವೇ ಹೊತ್ತಿನಲ್ಲಿ, ಕೆಲವೇ ಕ್ಷಣದಲ್ಲಿ ಬಿಬಿಎಂಪಿ ಬಜೆಟ್ ಮಂಡನೆಯಾಗುತ್ತೆ. ರಾಜಧಾನಿ ಜನರಿಗೆ ಪಾಲಿಕೆ ಬಜೆಟ್ ಸಿಹಿಯಾಗುತ್ತಾ ಅಥವಾ ಕಹಿಯಾಗುತ್ತಾ? ಕಸಕ್ಕೂ ಟ್ಯಾಕ್ಸ್ ಹಾಕ್ತಾರಾ ಬಿಬಿಎಂಪಿ ಅಧಿಕಾರಿಗಳು? ಗುಂಡಿ ಹಾಗೂ ಕಸದ ಸಮಸ್ಯೆಗಳಿಗೆ ಸಿಗುತ್ತಾ ಪರಿಹಾರ ಎನ್ನುವಂತಹ ರೀತಿಯಲ್ಲಿ ಕುತೂಹಲವನ್ನು ಕೆರಳಿಸಿದೆ ಈ ಬಾರಿಯ ಬಿಬಿಎಂಪಿ ಬಜೆಟ್. ಟ್ರಾಫಿಕ್ ಭೂತಕ್ಕೆ ಬ್ರೇಕ್ ಸಿಗುತ್ತಾ? ಇಂದು ಬಿಬಿಎಂಪಿ ಬಜೆಟ್ ಮಂಡನೆಯಾಗುತ್ತೆ. ಬಿಬಿಎಂಪಿ ಬಜೆಟ್ನಲ್ಲಿ ಏನೇನಿರುತ್ತೆ, ಏನೇನಿರಲ್ಲ? ಬಿಬಿಎಂಪಿ ಬಜೆಟ್ ಸಿಹಿ ಆಗುತ್ತೋ ಅಥವಾ ಕಹಿ ಆಗುತ್ತೋ? ಎಸ್, ಇದು ಬಿಬಿಎಂಪಿ ಬಜೆಟ್ಗೆ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳು ಇಲ್ಲದೆ ಮಂಡನೆ ಆಗ್ತಾ ಇರ್ತಕ್ಕಂತಹ ಬೃಹತ್ ಬಜೆಟ್ ಇದು. ಜನಪ್ರತಿನಿಧಿಗಳು ಅಂದರೆ ಬೆಂಗಳೂರಿನಲ್ಲಿ 198ಕ್ಕೂ ಹೆಚ್ಚು ವಾರ್ಡ್ಗಳಿದ್ದಾವೆ. ಈಗ ವಿಂಗಡಣೆಯಾಗಿ ಒಂದಷ್ಟು ಜಾಸ್ತಿ ಆಗಿದೆ. ಆ ವಾರ್ಡ್ನಲ್ಲಿ ಕಾರ್ಪೊರೇಟರ್ಗಳಿಗೆ ಅಧಿಕಾರ ಇಲ್ಲದೆ 5-6 ವರ್ಷ ಕಳೆದಿದೆ. ಬಿಬಿಎಂಪಿ ಎಲೆಕ್ಷನ್ ಆಗಿಲ್ಲ, ಅಧಿಕಾರವನ್ನು ಕಳೆದುಕೊಂಡಿದ್ದಾರೆ ಯಾರು? ಕಾರ್ಪೊರೇಟರ್ಗಳು. ಅವರವರ ವಾರ್ಡ್ಗಳಿಗೆ ಏನೇನು ಅಭಿವೃದ್ಧಿ ಆಗಬೇಕು ಮತ್ತು ಯಾವ ಯಾವ ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳೋದಕ್ಕೂ ಕೂಡ ಒಬ್ಬ ರೆಪ್ರೆಸೆಂಟೇಟಿವ್ ಇಲ್ಲ, ಜನಪ್ರತಿನಿಧಿಗಳಿಲ್ಲ. ಈ ಜನಪ್ರತಿನಿಧಿಗಳು ಇಲ್ಲದೆ ಈಗ ಬಿಬಿಎಂಪಿ ಬಜೆಟ್ ಮಂಡನೆಯಾಗ್ತಾ ಇದೆ. ತುಷಾರ್ ಗಿರಿನಾಥ್ ನೇತೃತ್ವದಲ್ಲಿ ಬಜೆಟ್ ಮಂಡನೆಯಾಗಲಿದೆ. ಹಾಗಾದರೆ ಆಡಳಿತಾಧಿಕಾರಿ ಉಮಾಶಂಕರ್ ಅಧ್ಯಕ್ಷತೆ ಹಾಗೂ ತುಷಾರ್ ಗಿರಿನಾಥ್ ನೇತೃತ್ವದಲ್ಲಿ ಇವತ್ತು ಬಜೆಟ್ 20,000 ಕೋಟಿ. ಇಂದು ಟೌನ್ ಹಾಲ್ನಲ್ಲಿ ಬಜೆಟ್ ಮಂಡನೆಯಾಗುತ್ತೆ. ಹಣಕಾಸು ವಿಭಾಗ ವಿಶೇಷ ಆಯುಕ್ತ ಹರೀಶ್ ಕುಮಾರ್ ಬಜೆಟನ್ನು ಮಂಡನೆ ಮಾಡಲಿದ್ದಾರೆ. ಪ್ರತಿ ಮಳೆಗಾಲದಲ್ಲೂ ಕೂಡ ಬೆಂಗಳೂರಿನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ. ಅದರ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಗಳಾಗಬಹುದು. ಪ್ರವಾಹ ಪರಿಸ್ಥಿತಿ ನಿಯಂತ್ರಣಕ್ಕೆ ಹೆಚ್ಚಿನ ಅನುದಾನ ಸಾಧ್ಯತೆ ಇದೆ. ಪ್ರತಿ ಮಳೆಗಾಲದಲ್ಲೂ ಕೂಡ ಬೆಂಗಳೂರಿನಲ್ಲಿ ಅಲ್ಲೋಲ ಕಲ್ಲೋಲಗಳಾಗುತ್ತೆ. ಫ್ಲೈಓವರ್ ಕೆಳಗೆ ನೀರು ನಿಲ್ಲುವಂತಹದ್ದು, ಹೀಗೆ ಸಾಕಷ್ಟು ವಿಚಾರವಾಗಿ ಅವೆಲ್ಲವೂ ಕೂಡ ಇವತ್ತು ಬಜೆಟ್ ಮಂಡನೆಯ ಸಂದರ್ಭ ಚರ್ಚೆಯಾಗುವ ಸಾಧ್ಯತೆಗಳಿದ್ದಾವೆ.